ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಒಳ್ಳೆ ಅವಕಾಶವನ್ನು ದೇವರು ಕೊಟ್ಟಿದ್ದಕ್ಕಾಗಿ ಮತ್ತೊಂದು ಆವರ್ತಿ ನಿಮ್ಮ ಮಧ್ಯದಲ್ಲಿ ವಾಕ್ಯವನ್ನು ಹೇಳುವಂತೆ ದೇವರು ಕೊಟ್ಟಂತೆ ಒಂದು ಕೃಪೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ಹಾಗೆ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ನಮ್ಮ ಕುಟುಂಬದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಇವತ್ತಿನ ವಾಕ್ಯವನ್ನು ನಾವು ನೋಡಿಕೊಳ್ಳೋದಾದ್ರೆ 1 ಪೇತ್ರ 5ನೇ ಅಧ್ಯಾಯ 6ರಿಂದ ನಾವು 11ರವರೆಗೆ ನಾವು ನೋಡಿಕೊಳ್ಳೋಣ. ಪ್ರಿಯರೇ, ಹೀಗಿರುವುದರಿಂದ ದೇವರ ತ್ರಾಣವುಳ್ಳದ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರೋ ಸೈತಾನನು ಗರ್ಜಿಸುವ ಸಿಂಹೋಪಾದಿಯಲ್ಲಿ ಯಾರನ್ನೂ ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂಥ ಬಾಧೆಗಳನ್ನು ಅನುಭವಿಸಿದ್ದಾರೆಂದು ನಿಮಗೆ ತಿಳಿದಿದೆಯಲ್ಲ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಆತನಿಗೆ ಅಧಿಪತಿಯು ಯುಗಾಂತರಗಳಲ್ಲಿ ಇರಲಿ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪೇತ್ರ ಬರೆದಂಥ ಪತ್ರಿಕೆಯಲ್ಲಿ ನಾವು ನೋಡುವಾಗ, ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಇದರಲ್ಲಿ ವಿಧೇಯತೆ, ಹಾಗೆ ನಾವು ದೇವರ ಕರಗಳಲ್ಲಿ ನಾವು ತಗ್ಗಿಸಿಕೊಡುವಂತ ಒಂದು ಪ್ರಾರ್ಥನೆ ಆಗಿದೆ ಪ್ರೇರೆ. ಏಕೆಂದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವರ ತ್ರಾಣವುಳ್ಳದ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಎಂಬುದಾಗಿ, ಆಗ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದಕ್ಕೋಸ್ಕರ ನಮ್ಮಲ್ಲಿ ನಾವು ತಗ್ಗಿಸಿಕೊಳ್ಳುವಂಥ ಮನೋಭಾವನೆ ನಮ್ಮಲ್ಲಿ ಇರಬೇಕೆಂಬುದಾಗಿ ದೇವರು ನಮ್ಮಿಂದ ಬಯಸ್ತಾ ಇದ್ದಾನೆ ಪ್ರೇರೆ. ಹಾಗೆ ನಮ್ಮಲ್ಲಿ ಒಂದು ಗರ್ವ ಅಹಂಕಾರ ಇರುವುದಾದ್ರೆ ದೇವರು ಕಾರ್ಯ ಮಾಡುವುದಿಲ್ಲ ಪ್ರೇರೆ. ಅದಕ್ಕೋಸ್ಕರ ನಾವು ತಗ್ಗಿಸಿಕೊಂಡವರಾಗಿ ಒಂದು ದೇವರಿಗೆ ವಿಧೇಯರಾಗಿ ಜೀವಿಸುವಾಗ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಾಗ, ದೇವರ ಸೇವಕರಿಗೆ ವಿಧೇಯರಾಗಿ ಜೀವಿಸುವಾಗ, ದೇವರ ಮಕ್ಕಳೆಂಬುದಾಗಿ ನಾವು ಒಂದು ಒಳ್ಳೆ ಮಾರ್ಗದಲ್ಲಿ ಜೀವಿಸುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ತಕ್ಕ ಸಮಯದಲ್ಲಿ ಆತನು ನಮ್ಮನ್ನು ಮೇಲಕ್ಕೆ ತರುವಂತನಾಗಿದ್ದಾನೆ ಪ್ರೇರೆ. ಹಾಗೆ ಅದರಲ್ಲಿ ನಾವು ನೋಡ್ತಾ ಇದ್ದೇವೆ, ನಮಗೆ ದೀನ ಮನಸ್ಸಿರಬೇಕೆಂಬುದಾಗಿ ನಾವು ನೋಡಿಕೊಳ್ತಾ ಇದ್ದೇವೆ. ದೀನ ಮನಸ್ಸು ನಮಗಿರುವುದಾದ್ರೆ ಮಾತ್ರ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತನ. ಅಹಂಕಾರಿಗಳನ್ನು ಗರ್ವಿಷ್ಠರನ್ನು ಆತನು ಎದುರಿಸ್ತಾನೆಂಬುದಾಗಿ ನಾವು ಬೇರೆ ಕಡೆ ನೋಡ್ತೇವೆ ಪ್ರೇರೆ. ಅದಕ್ಕೋಸ್ಕರ ನಾವು ಗರ್ವಿಷ್ಠರಾಗಿರಬಾರದು, ದುಷ್ಟರಾಗಿರಬಾರದು, ದೀನ ಉಳ್ಳವರಾಗಿರಬೇಕೆಂಬುದಾಗಿ ದೇವರು ನಮ್ಮಿಂದ ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಮ್ಮನ್ನು ನಾವು ತಗ್ಗಿಸಿಕೊಡ್ಬೇಕಾಗಿದೆ. ದೇವರ ಕರಗಳಲ್ಲಿ ನಾವು ತಗ್ಗಿಸಿಕೊಂಡವರಾಗಿ ಇರುವಾಗ ದೇವರು ನಮ್ಮನ್ನು ಮೇಲಕ್ಕೆ ತರುವಂಥವನಾಗಿದ್ದಾನೆ ಪ್ರೇರೆ. ನಾವು ಮೇಲೆ ಹೋಗೋದಕ್ಕೆ ಎಷ್ಟೇ ಪ್ರಯಾಸ ಪಟ್ಟರು ಅದು ವ್ಯರ್ಥ. ಆದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಮೇಲಕ್ಕೆ ತಂದರೆ ನಮ್ಮಿಂದ ಯಾರು ನಾವು ಕೆಳಗಿಳಿಲಿಕ್ಕೆ ಯಾವುದೇ ಅವಕಾಶ ಇಲ್ಲ. ಏಕೆಂದರೆ ದೇವರು ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಿದರೆ ಬೇರೆಯವರಿಂದ ನಮಗೆ ಯಾವುದೇ ಆಶೀರ್ವಾದ ನಮ್ಮಿಂದ ಕಿತ್ಕೊಳ್ಳಿಕ್ಕೆ ಅಸಾಧ್ಯ. ಅದಕ್ಕೋಸ್ಕರ ತಕ್ಕ ಕಾಲದಲ್ಲಿ ನಮ್ಮನ್ನು ದೇವರು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ, ಮೇಲಕ್ಕೆ ತರುವಂಥವನಾಗಿದ್ದಾನೆ, ಎಲ್ಲ ವಿಷಯದಲ್ಲಿ ನಮಗೆ ಆಶೀರ್ವಾದ ಮಾಡುವಂಥವನಾಗಿದ್ದಾನೆ ಪ್ರೇರೆ. ಹಾಗೆ ಮುಂದೆ ವಾಕ್ಯ ಹೇಳ್ತಾ ಇದೆ ನೋಡಿ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸ್ತಾನೆ ಎಂಬುದಾಗಿ ವಾಕ್ಯ ನೋಡ್ರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು ಈ ಲೋಕದಲ್ಲಿ ಹೇಳುವಂತ ಈ ಮಾತು ಯಾರು ಹೇಳುವುದಿಲ್ಲ ಪ್ರೇರೆ. ನಾನು ನಿನಗೋಸ್ಕರ ಹೇಳ್ತಾರೆ, ನಾನು ನಿನಗೋಸ್ಕರ ಅದೇ ನೀನು ಧೈರ್ಯವಾಗಿರಿ ಎಂಬುದಾಗಿ ಹೇಳ್ತಾರೆ. ಆದರೆ ನಿನಗೋಸ್ಕರ ಚಿಂತಿಸ್ತೇನೆ ಎಂಬುದಾಗಿ ಯಾರು ಈ ಲೋಕದಲ್ಲಿ ಹೇಳೋರು ಯಾರಿಲ್ಲ ಪ್ರಿಯರೇ. ಆದರೆ ನನ್ನ ದೇವರು ಈ ಪರಲೋಕವನ್ನು ಭೂಲೋಕವನ್ನು ಉಂಟು ಮಾಡಿದಂತ ನನ್ನ ದೇವರು ಹೇಳ್ತಾ ಇದ್ದಾನೆ, ಆತನು ನಿನಗೋಸ್ಕರ ನನಗೋಸ್ಕರ ಚಿಂತಿಸ್ತೇನೆ ಎಂಬುದಾಗಿ. ಅದಕ್ಕೋಸ್ಕರ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ, ನಮಗೋಸ್ಕರ ಆತನು ಚಿಂತಿಸುವನಾಗಿದ್ದಾನೆ. ಕೀರ್ತನೆಯಲ್ಲಿ ನಾವು ನೋಡಿಕೊಳ್ಳೋಣ, 37ನೇ ಕೀರ್ತನೆ 37 5ನೇ ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು ಎಂಬುದಾಗಿ. ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, 37ನೇ ಕೀರ್ತನೆ 5ನೇ ವಾಕ್ಯದಲ್ಲಿ, ನಿನ್ನ ಭೂಯಾತ್ರೆ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು. ನಿನ್ನ ಭೂಯಾತ್ರೆ ಚಿಂತೆಯನ್ನು ಲೋಕದವರಿಗೆ ವಹಿಸಿಬಿಟ್ಟು ಅಂತ ಹೇಳಿಲ್ಲ ಪ್ರಿಯರೇ, ಯೆಹೋವನಿಗೆ ಅಂದ್ರೆ ಯೇಸು ಸ್ವಾಮಿಗೆ, ಪರಲೋಕವನ್ನು ಭೂಲೋಕವನ್ನು ಉಂಟು ಮಾಡಿದಂತ ನನ್ನ ದೇವರಿಗೆ. ಹಾಗೆ ನನ್ನ ದೇವರು ಹೇಳ್ತಾ ಇದ್ದೇನೆ, ನನಗೆ ವಹಿಸಿ ಬಿಟ್ಟು ನೀನೇನ್ ಮಾಡು, ನಂಬಿಕೆಯಿಂದಿರು, ಭರವಸೆದಿಂದಿರು, ವಿಶ್ವಾಸದಿಂದಿರು, ಧೈರ್ಯದಿಂದಿರು ಎಂಬುದಾಗಿ ದೇವರು ವಾಕ್ಯದಲ್ಲಿ ನಮ್ಮನ್ನು ಬಲಪಡಿಸ್ತಾ ಇದೆ ಪ್ರಿಯರೇ. ಆತನೇ ಅದನ್ನು ಸಾಗಿಸ್ತಾನೆ ಎಂಬುದಾಗಿ. ಅನೇಕರು ನಾವೇನ್ ಮಾಡ್ತೇವೆ, ನಾವೇ ಪ್ರಯಾಸ ಪಡ್ತೀವಿ, ನಾವೇ ಚಿಂತೆ ಮಾಡ್ತೀವಿ, ನಾವೇ ಕೊರಗಿ ನಾನಾ ರೋಗಗಳಿಗೆ ನಾವು ತುತ್ತಾಗ್ತೇವೆ ಪ್ರಿಯರೇ. ಆದರೆ ದೇವರ ನಾಮಕ್ಕೆ ಸ್ತೋತ್ರ, ನಾವು ಮಾನಸಿಕವಾಗಿ ಕುಂದಿ ಹೋಗ್ತೇವೆ, ಆತ್ಮಿಕವಾಗಿ ಕುಂದಿ ಹೋಗುತ್ತೇವೆ ಚಿಂತೆ ಮಾಡೋದ್ರಿಂದ. ಅದಕ್ಕೋಸ್ಕರ ನಮ್ಮ ಚಿಂತೆಗಳು, ನಮ್ಮ ಕಷ್ಟಗಳು, ವೇದನೆಗಳು, ನೋವುಗಳನ್ನೆಲ್ಲ ದೇವರಿಗೆ ಪಾದ ಸನ್ನಿಧಾನದಲ್ಲಿ ಪ್ರಾರ್ಥನೆ ಪೂರ್ವಕವಾಗಿ ನಾವು ದೇವರಿಗೆ ಸಮರ್ಪಿಸಿದವರಾಗಿ ಒಂದು ಭರವಸೆಯಿಂದ ನಂಬಿಕೆಯಿಂದ ಜೀವಿಸಬೇಕೆಂಬುದಾಗಿ ದೇವರು ನಮ್ಮಿಂದ ಬಯಸ್ತಾ ಇದ್ದಾನೆ. ಆದ್ರೆ ಅನೇಕರು ಏನ್ ಮಾಡ್ತಾರ, ಎಲ್ಲ ಪ್ರಾರ್ಥನೆ ಮಾಡ್ತಾರ, ಮತ್ತೆ ದೇವ್ರೇನ್ ಮಾಡ್ತಾನೇನೋ ಗೊತ್ತಿಲ್ಲ.
ಹೀಗೆ ಹೇಳ್ತಾರೆ. ಪ್ರಾರ್ಥನೆ ಮಾಡ್ತಾರ, ಎಷ್ಟೋ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾರ, ಉಪವಾಸಿದ್ದು ಪ್ರಾರ್ಥನೆ ಮಾಡ್ತಾರ, ಒಂದು ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರ. ಆದ್ರೂ ಆಮೇಲೆ ಹೇಳ್ತಾರ, ಎಲ್ಲ ದೇವರಿಗೆ ಬಿಟ್ಟೆ, ಏನ್ ಮಾಡ್ತಾನೆ ಮಾಡ್ಲಿ ಅಂತ ಹೇಳ್ತಾರ. ಅದು ತಪ್ಪು ಪ್ರಿಯರೇ. ನನ್ನ ದೇವರು ಮಾಡ್ತೇನೆ ಎಂಬುದಾಗಿ ಹೇಳಿದ್ರೆ ಮಾತಿಗೆ ತಪ್ಪು ಅಂತ ನನ್ನ ದೇವರಲ್ಲ. ಮನುಷ್ಯನಂತೆ 2 ಮಾತಿನವನಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸಹ ನಾವು ನೋಡ್ತೇವೆ ಪ್ರಿಯರೇ. ಅದಕ್ಕೋಸ್ಕರ ನನ್ನ ದೇವರಿಗೆ ನಾವು ನಮ್ಮ ಚಿಂತೆಯನ್ನು, ಭಾರವನ್ನು, ನಮ್ಮ ವೇದನೆಗಳು, ನೋವುಗಳನ್ನು ಆತನಿಗೆ ನಾವು ವಹಿಸಿ ಬಿಡಬೇಕಾಗಿ, ನಮಗೆ ಏನೇ ಇರಲಿ, ನಮ್ಮ ಶಾರೀರಿಕ ವೇದನೆಗಳು, ನೋವುಗಳು ಏನೇ ಇರಲಿ, ಕುಟುಂಬದ ಒಂದು ಭಾರ ಇರಲಿ, ಎಲ್ಲವನ್ನು ದೇವರಿಗೆ ನಾವು ವಹಿಸಿಬಿಟ್ಟು ಪ್ರಾರ್ಥನೆ ಪೂರ್ವಕವಾಗಿ ಜೀವಿಸುವಾಗ ಎಡಬಿಡದೆ ನಾವು ಪ್ರಾರ್ಥನೆ ಮಾಡಬೇಕು ಆ ವಿಷಯಗಳಿಗೆ. ಆವಾಗ ದೇವರು ನಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ಮುಂದಿನ ವಾಕ್ಯ ನಾವು ನೋಡಿಕೊಳ್ಳೋಣ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನ್ನು ಗರ್ಜಿಸುವ ಸಿಂಹೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಯಾರನ್ನು ನುಂಗಲಿ, ಯಾರನ್ನು ನಾ ಹಿಡಿಲಿ ಎಂಬುದಾಗಿ ಸೈತಾನನಾದಂತ ಆತನ ಹುಡುಕ್ತಾ ತಿರುಗ್ತಾ ಇದ್ದಾನೆ ಎಂಬುದಾಗಿ. ಯಾರನ್ನು ನುಂಗಲಿ, ಯಾರಲ್ಲಿ ನಂಬಿಕೆ ಕಡಿಮೆ ಆಗಿದೆ, ಯಾರಲ್ಲಿ ಪ್ರಾರ್ಥನೆ ಕಡಿಮೆ ಆಗಿದೆ, ಯಾರು ಒಂದು ನಂಬಿಕೆಯಿಂದ ಹಿಂದೋಗಿದ್ದಾರೆ, ಪ್ರಾರ್ಥನೆಯಿಂದ ಹಿಂದೋಗಿದ್ದಾರೆ, ಸಭೆಗೆ ಯಾರು ಹೋಗ್ತಾ ಇಲ್ಲ, ಪ್ರಾರ್ಥನೆ ಯಾರು ಮಾಡ್ತಾ ಇಲ್ಲ, ಹೀಗೆ ದೇವರ ವಾಕ್ಯದಲ್ಲಿ ಯಾರಿಲ್ಲ ಎಂಬುದಾಗಿ ಆತನು ಸೈತಾನನು ಗುರುಗುಟ್ಟ ತಿರುಗುತ್ತಾ ಆತನು ಎಲ್ಲರನ್ನು ಅಬ್ಸರ್ವ್ ಮಾಡ್ತಾ, ಎಲ್ಲರನ್ನು ಶೋಧನೆ ಮಾಡ್ತಾ ಇರ್ತದನ್ನು ಪ್ರಿಯರೇ. ಅದಕ್ಕೋಸ್ಕರ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ನಿಮ್ಮ ವಿರೋಧಿಯಾಗಿರೋ ಸೈತಾನನು ಗರ್ಜಿಸುವ ಸಿಂಹ ಯಾವ ರೀತಿಯಾಗಿ ಗರ್ಜನೆ ಮಾಡಿಕೊಂಡು ಅರಣ್ಯದಲ್ಲಿ, ಕಾಡಿನಲ್ಲಿ ಸಿಂಹ ಒಂದು ಬೇಟೆಗಾಗಿ ತಿರುಗ್ತದಲ್ಲ ಪ್ರಿಯರೇ, ಅದೇ ರೀತಿಯಾಗಿ ಸೈತಾನನು ತಿರುಗ್ತಾ ಇದ್ದಾನೆ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಸ್ವಸ್ಥ ಚಿತ್ತರಾಗಬೇಕಾಗಿದೆ, ಎಚ್ಚರವಾಗಿರಬೇಕಾಗಿದೆ. ಇದು ಎಚ್ಚರವಾಗಿರುವಂತ ಕಾಲವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಇಲ್ಲಿ ಇದರ ಅನುಗುಣವಾಗಿ ನಾವು ವಾಕ್ಯ ಓದಿಕೊಳ್ಳೋಣ. 1 ಪೇತ್ರ 1ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. 13ನೇ ವಾಕ್ಯ, ಆದ್ದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡ್ರಿ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ನೋಡಿ, ಇಲ್ಲಿ 1 ಪೇತ್ರ 1ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ಸಹ ನಾವು ನೋಡಿಕೊಳ್ತಾ ಇದ್ದೇವೆ. ನಡುವನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಾವು ನಿರೀಕ್ಷೆ ಇಟ್ಟವರ, ಅಂದ್ರೆ ನಮಗೆ ಯೇಸು ಸ್ವಾಮಿ ನಮಗೆ ಬರುವಾಗ ಪರಲೋಕ ರಾಜ್ಯ ಕೊಡ್ತಾನೆ, ನಾವು ನಿತ್ಯ ರಾಜ್ಯ ಸೇರ್ತೇವೆ ಎಂಬುದಾಗಿ ನಮ್ಮಲ್ಲಿ ನಿರೀಕ್ಷೆ ಇರುವುದಾದ್ರೆ ಮಾತ್ರ ನಾವು ಸಂಪೂರ್ಣವಾಗಿ ಆತನಲ್ಲಿ ನಾವು ಇಡುವರಾಗಿದ್ದೇವೆ ಪ್ರೇಯರ್. ಅದಕ್ಕೋಸ್ಕರ ಸಂಪೂರ್ಣವಾಗಿ ಇಡಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ ಪ್ರೇಯರೆ. ನಿಮಗೆ ದೊರಕುವ ಸಂಪೂರ್ಣವಾಗಿ ನೀವು ನಿರೀಕ್ಷೆಯನ್ನು ಇಡಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ ಪ್ರೇಯರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಎಚ್ಚರವಾಗಿರುವಂತ ಕಾಲವಾಗಿದೆ ಪ್ರೇಯರೆ. ನಿದ್ರೆಗಣ್ಣಲ್ಲಿರುವಂತ ಈ ಒಂದು ಸಮಯ ಅಲ್ಲ. ಏಕೆಂದ್ರೆ ಅನೇಕ ಕಾರ್ಯ ನಾವು ನೋಡ್ತಿರುವಾಗ ಅನೇಕ ರೀತಿಯಾಗಿ ಲೋಕದಲ್ಲಿ ನಡೀತಾ ಇದೆ ಪ್ರೇಯರ್. ಅದಕ್ಕೋಸ್ಕರ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕಾದ್ರೆ, ದೇವರ ನಂಬಿಕೆಯಲ್ಲಿ, ಪ್ರೀತಿಯಲ್ಲಿ, ಅನ್ಯೋನ್ಯತೆಯಲ್ಲಿ ಮತ್ತು ದೇವರ ಕಾರ್ಯಗಳಲ್ಲಿ ನಾವು ನಡುವು ಕಟ್ಟಿಕೊಂಡು ಹೋರಾಡಬೇಕಾಗಿದೆ ಈ ಲೋಕದಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವು ಸ್ವಸ್ಥಚಿತ್ತರಾಗಬೇಕಾಗಿದೆ, ಹಾಗೆ ಎಚ್ಚರವಾಗಿರಬೇಕೆಂಬುದಾಗಿ ನೋಡ್ತಾ ಇದ್ದೇವೆ ಪ್ರಿಯರೇ. ಎಚ್ಚರವಾಗಿರ್ಬೇಕೆಂಬುದಾಗಿ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 24:42ನೇ ವಾಕ್ಯದಲ್ಲಿ ಸಹ ನಾವು ನೋಡಿಕೊಳ್ಳುತ್ತೇವೆ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ನೀವು ಎಚ್ಚರವಾಗಿರ್ಬೇಕೆಂಬುದಾಗಿ ಹೇಳ್ತಾ ಇದೆ ಪ್ರಿಯರೇ. ಇಲ್ಲಿ ಏನ್ ಹೇಳ್ತಾ ಇದೆ? 1 ಪೇತ್ರ 5ನೇ ಅಧ್ಯಾಯ ಅಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತಾ ಇದ್ದೇವಲ್ಲ, 8-9ದಲ್ಲಿ ಎಚ್ಚರವಾಗಿರ್ರಿ, ನಿಮ್ಮ ವಿರುದ್ಧ ಸೈತಾನ ಯಾರನ್ನು ನುಂಗಲಿ ಎಂಬುದಾಗಿ ತಿರುಗ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಆತನನ್ನು ಎದುರಿಸಿರಿ. ದೇವರ ವಾಕ್ಯದಲ್ಲಿ ದೃಢವಾಗಿದ್ದುಕೊಂಡು ನೀವು ಆತನ ಎದುರಿಸಿರಿ ಎಂಬುದಾಗಿ ಹೇಳುವಾಗ ಇಲ್ಲಿ ವಾಕ್ಯ ಸಹ ನಾವು ನೋಡ್ತಾ ಇದ್ದೇವೆ. ಕರ್ತನ ಬರುವ ದಿನವು ನಮಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಪ್ರಿಯರೇ. ಎಷ್ಟೇ ದೊಡ್ಡ ಸೇವಕರಿರಲಿ, ಎಷ್ಟೇ ಜನರಿರಲಿ, ಯಾರೇ ನಂಬಿದವರು, ಎಷ್ಟೇ ಪ್ರಾರ್ಥನೆ ಮಾಡೋದು, ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಕಳ್ಳನು ಬರುವ ಜಾವದಲ್ಲಿ ಯಾವ ರೀತಿಯಾಗಿ ಯಾರಿಗೂ ಗೊತ್ತಿರೋದಿಲ್ಲಲ್ಲ, ಅದೇ ರೀತಿಯಾಗಿ ನಮ್ಮ ದೇವರು ಬರುವಂತವನಾಗಿದ್ದಾನೆ ಪ್ರಿಯ. ಅದಕ್ಕೋಸ್ಕರ ನಾವು ಆಗಲೇ ಹೇಳಿದಲ್ಲ, ನಿದ್ರೆಗಣ್ಣಿನಿರುವಂತ ಈ ಸಮಯ ಅಲ್ಲ, ಎಚ್ಚರವಾಗಿರುವಂತ ಸಮಯವಾಗಿದೆ ಪ್ರಿಯರ. ಅದಕ್ಕೋಸ್ಕರ ನಮ್ಮ ದೇವರಿಗೆ ನಾವು ಒಂದು ದೃಢವಾಗಿ ಒಂದು ಸಿದ್ಧತೆ ಉಳ್ಳವರಾಗಿ ನಾವು ಜೀವಿಸಬೇಕಾಗಿ, ದಿನೇ ನಾವು ಸಿದ್ಧತೆ ಉಳ್ಳವರಾಗಬೇಕಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ನೋಡಿಕೊಳ್ಳುತ್ತಾ ಇದ್ದೇವೆ, ಎಚ್ಚರವಾಗಿರುವಂಥ ಈ ಕಾಲವಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಮತ್ತೆ ಹೇಳ್ತಾ ಇದೆ ನೋಡ್ರಿ, ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸು. ಸ್ವಲ್ಪ ಕಾಲ ನಮಗೆ ಬಾಧೆ ಇದೆ ಪ್ರಿಯರೇ. ಈ ಲೋಕದಲ್ಲಿ ನಾವು ಕಷ್ಟಗಳಲ್ಲಿ ಇರಬಹುದು, ಕಣ್ಣೀರಿನಲ್ಲಿರ್ಬೋದು, ಸಾಲ ಸಮಸ್ಯೆಗಳಲ್ಲಿರ್ಬೋದು, ಅನೇಕ ನಿಂದೆ ಅವಮಾನ ಕರ್ತನ ಅನೇಕ ಒಂದು ರೀತಿಯಾದ ನಾವು ಶೋಧನೆಗಳಲ್ಲಿ ಈ ಲೋಕದಲ್ಲಿ ಇರಬಹುದು. ಆದ್ರೆ ಸ್ವಲ್ಪ ಕಾಲ ಬಾಧೆ ನಮಗಿದೆ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಬಲಪಡಿಸ್ತಾ ಇದೆ ಪ್ರಿಯರೇ. ಅಲ್ಲಿ ಹೇಳ್ತಾ ಇದೆ, ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಆತನಿಗೆ ಅಧಿಪತಿ ಯುಗಾಂತರಗಳಲ್ಲಿ ಇರಲಿ, ಆಮೇನ್ ಎಂಬುದಾಗಿ ಹೇಳ್ತಾ ಇದೆ ಪ್ರಿಯರೇ. ಹಾಗೆ 1 ಪೇತ್ರ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಸಹ ನಾವು ನೋಡಿಕೊಳ್ತಾ ಇದ್ದೇವೆ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ
ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ನಾವು ಸ್ವಲ್ಪ ಕಾಲ ಈ ಸದ್ಯಕ್ಕೆ ಮಾತ್ರ ನಾವು ಏಕೆಂದ್ರೆ ಕಷ್ಟಪಡಬೇಕಾದ ದೇವರ ಚಿತ್ತಾನುಸಾರವಾಗಿ ನಾವು ಕಷ್ಟ ಅನುಭವಿಸಬೇಕು, ಬಾಧೆ ಅನುಭವಿಸಬೇಕಾಗಿದೆ. ಆದರೆ ಮೇಲೆ ನಮಗೆ ಪರಲೋಕ ರಾಜ್ಯ ದೇವರು ಕೊಡುತ್ತಾನೆ. ದೇವರು ನಮಗೆ ಅನೇಕ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇಟ್ಟಿದ್ದಾನೆ. ಮುಂದೆ ಇದು ಏನು ಅಲ್ಲ ಎಂಬುದಾಗಿ ನಾವು ನೋಡುವಾಗ ಅಲ್ಲೇನಾಗತ್ತೆ ಅಂದ್ರೆ ನಮಗೆ ಅದನ್ನ ನೆನೆಸ್ಕೊಂಡು ನಾವು ದೇವರ ಚಿತ್ತಾನುಸಾರವಾಗಿ ಎಲ್ಲವನ್ನು ಸಹಿಸಿಕೊಂಡು ಹೋಗುವಾಗ ಆ ಪದವಿ ನಾವು ನೆನೆಸ್ಕೊಳ್ಬೇಕಾಗಿದೆ ಪ್ರಿಯರೇ. ಓಟವನ್ನು ಓಡುವಾಗ ಅನೇಕರು ಗುರಿ ಗೊತ್ತಿಲ್ಲದೆ ಓಡುವುದಿಲ್ಲ ಪ್ರಿಯರೇ. ಆ ಪದವಿ ನನಗೆ ಬೇಕು, 1ನೇ ಸ್ಥಾನ ನನಗೆ ಬೇಕು, 2ನೇ ಸ್ಥಾನ ನನಗೆ ಬೇಕು ಎಂಬುದಾಗಿ ಯಾರಾಗ್ಲಿ ಹೆಚ್ಚಾಗ್ಲಿ ಎಲ್ಲರೂ 1ನೇ ಸ್ಥಾನವನ್ನೇ ಬಯಸ್ತಾರೆ ಪ್ರಿಯರೇ. ಆದರೆ ಅನೇಕರು ಓಡ್ತಾರೆ ಆದರೆ ಗುರಿ ಗೊತ್ತಿಲ್ಲದವರು ಓಡೋರಿದ್ದಾರೆ, ಅನೇಕರು ಗುರಿ ಇಟ್ಟುಕೊಂಡು ಓಡೋರಿದ್ದಾರೆ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಪದವಿಗಾಗಿ ಅವ್ರು ಇರ್ತಾರಲ್ಲ ಈ ಲೋಕದಲ್ಲಿ ಕ್ರೀಡಾಕೂಟಗಳಲ್ಲಿ, ಅದೇ ರೀತಿಯಾಗಿ ನನ್ನ ದೇವರಿಗಾಗಿ ನಾವು ಓಡಬೇಕಾಗಿದೆ. ಪರಲೋಕ ರಾಜ್ಯವನ್ನು ಸಮಸ್ತವನ್ನು ಉಂಟು ಮಾಡಿದ ನನ್ನ ದೇವರು ಪರಲೋಕ ರಾಜ್ಯ ನಮಗೆ ಕೊಡ್ತಾನೆಂಬುದಾಗಿ ನಾವು ನೆನೆಸಿಕೊಂಡು ಈ ಸ್ವಲ್ಪ ಕಾಲ ಬಾಧೆ, ಅನೇಕ ಕಷ್ಟ ಇರ್ಬೋದು, ಚಿಂತೆ ಇರ್ಬೋದು, ಎಲ್ಲವೂ ನಾವು ಸಹಿಸಿಕೊಂಡು ಹೋಗಬೇಕಾಗಿದೆ ಪ್ರಿಯರೇ. ಇದು ಲೋಕವಾಗಿದೆ ಎಂಬುದಾಗಿ ನಾನು ನಿಮ್ಮ ಮಧ್ಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಲೋಕದಲ್ಲಿ ಸಂಕಟಗಳು ಉಂಟು, ಅನೇಕ ಕಾರ್ಯಗಳು ಉಂಟು, ಆದರೆ ಜಯಿಸಿರಿ, ನಾನು ನಿಮಗೆ ಸಹಾಯ ಮಾಡ್ತೇನೆ, ನಾನು ಶಾಂತಿ ಸಮಾಧಾನ ಕೊಡ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಎಷ್ಟೋ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ಅನೇಕ ನಮ್ಮ ಚಿಂತೆಗಳನ್ನು ಎಲ್ಲವನ್ನು ದೇವರ ಮೇಲೆ ಹಾಕಿದವರಾಗಿ ನಾವು ಏನು ಮಾಡಬೇಕಾಗಿದೆ? ದೇವರಿಗಾಗಿ ಜೀವಿಸುವಂಥವರಾಗಬೇಕಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅನೇಕರು ಹೇಳ್ತಾರೆ, ಒಂದು ಉದಾಹರಣೆಗಾಗಿ ಹೇಳ್ತೇನೆ ಪ್ರಿಯರೇ. ಅನೇಕರು ಒಬ್ರು ಚಕಡಿ ಗಾಡಿ ಹೊತ್ಕೊಂಡು ಹೋಗ್ತಿರ್ತಾರ. ಹೊಡ್ಕೊಂಡು ಹೋಗ್ತಿರುವಾಗ ಚಕಡಿ ಗಾಡಿ ಅಂದ್ರೆ 2 ವೀಲರ್ ಅಲ್ಲ, ಚಕಡಿ ಗಾಡಿ ಹಿಡ್ಕೊಂಡು ಹೋಗ್ತಿರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರ ಹತ್ತಿರದಲ್ಲಿ ಹಿಂದಿನಿಂದ ಒಬ್ಬ ಸ್ತ್ರೀ ಬರ್ತಾಳೆ. ಅವಳು ಏನ್ ಮಾಡ್ತಾಳೆ, ತಲೆ ಮೇಲೆ ಒಂದು ಹೊರೆ ಇಟ್ಕೊಂಡ್ ಬಂದಿರ್ತಾಳೆ, ಒಂದು ಏನೋ ಗಂಟು ಇಟ್ಕೊಂಡ್ ಬರ್ತಿರ್ತಾಳೆ. ಅವಳು ಕೇಳ್ತಾಳ, ನನಗೂ ಸ್ವಲ್ಪ ಸಹಾಯ ಮಾಡಪ್ಪ, ನಿನ್ನ ಚಕಡಿಯಲ್ಲಿ ಬಂಡಿಯಲ್ಲಿ ಕೂತ್ಕೊಳ್ಳಿಕ್ಕೆ ನನಗೆ ಒಂದು ಸ್ವಲ್ಪ ಜಾಗ ಕೊಡು ಎಂಬುದಾಗಿ ಕೇಳ್ತಾಳೆ ಪ್ರಿಯರೇ. ಅವನೇನ್ ಮಾಡ್ತಾನ, ಕೂತ್ಕೋ ಅಮ್ಮ ಅಂತ ಹೇಳ್ತಾನೆ. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಅವನು ಏನ್ ಹೇಳ್ತಾನ, ಕೂತ್ಕೋ ಅಂತ ಹೇಳುವಾಗ ಆಕೆ ಏನ್ ಮಾಡ್ತಾಳ, ಕೂತ್ಕೊಳ್ತಾಳಷ್ಟೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವಳು ತನ್ನ ತಲೆ ಮೇಲಿರುವಂತ ಗಂಟನ್ನು ಆ ಒಂದು ಚಕಡಿಯಲ್ಲಿ ಇಡುವುದಿಲ್ಲ, ತಲೆಗೆ ಇಳಿಸುವುದಿಲ್ಲ ಪ್ರಿಯರೇ. ಆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ನಾವು ಅನೇಕ ಭಾರಗಳನ್ನು, ಕಷ್ಟಗಳನ್ನು ನಾವೇನ್ ಮಾಡ್ತೇವೆ, ದೇವರ ಮುಂದೆ ಹೇಳಿಕೊಳ್ಳುತ್ತೇವೆ. ಆದರೆ ನಮ್ಮ ತಲೆಯಲ್ಲಿ ನಾವು ಇಟ್ಟುಕೊಂಡಿರ್ತೇವೆ, ಇದು ಹೇಗೆ, ಇದು ಸಾಧ್ಯ ಎಂಬುದಾಗಿ ದೇವರಲ್ಲಿ ನಾವು ಕ್ವಶನ್ ಮಾಡುವಂತವರಾಗಿದ್ದೇವೆ ಪ್ರಿಯರೇ. ಆ ರೀತಿಯಾಗಿ ನಮ್ಮಲ್ಲಿ ಇರಬಾರದು. ನಾವು ಯಾವ ರೀತಿಯಾಗಿ ಆ ಸ್ತ್ರೀಯು ಚಕಡಿಯಲ್ಲಿ ಕೂತ್ಕೊಳ್ಳುವಾಗ ಗಂಟನ್ನು ತಲೆಯ ಮೇಲಿಂದ ಇಳಿಸಿ ಇಡ್ಬೋದಾಗಿತ್ತು. ಅಂದ್ರೆ ಎಲ್ಲ ಒಂದೇ ಭಾರ ಅಲ್ಲ, ಅವಳು ಭಾರ ಒಂದೇ, ಅವಳ ತಲೆ ಮೇಲೆ ಇರೋದು ಒಂದೇ ಭಾರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ಹೊತ್ಕೊಂಡು ಅವ್ನು ಹೋಗ್ತಾ ಇದ್ದ ಪ್ರೇರೆ. ಒಂದು ಗಂಟಿಗೆ ಮಾತ್ರ ಬೇರೆ ಭಾರ ಇರ್ತಿರ್ಲಿಲ್ಲ. ಆದರೆ ದೇವರ ನಾಮಕ್ಕೆ ಅವಳನ್ನು ನೋಡ್ರಿ, ಅವಳ ತಲೆಯಲ್ಲಿ ಏನಿದೆ, ನಾ ಮಾತ್ರ ಈ ಚಕಡಿಯಲ್ಲಿ ಕೂತ್ಕೊಳ್ಬೇಕೆಂಬುದಾಗಿ ಅವಳು ಇತ್ತು. ಅದೇ ರೀತಿಯಾಗಿ ನಮ್ಮೆಲ್ಲರ ಜೀವಿತ ಇರ್ಬೋದು ಪ್ರೇರೆ. ಯಾಕೆಂದ್ರೆ ದೇವರು ನಮಗೆ ಸಹಾಯ ಮಾಡ್ತಾನೆ, ಪ್ರೇಯರ್ ಮಾಡ್ತಾರೆ, ಮತ್ತೆ ಅವರು ಚಿಂತೆ ಮಾಡಿ ದೇವರ ವಾಕ್ಯ ಹೇಳ್ತಾ ಇದೆ, ತಲೆ ಕೂದಲು ಬೆಳಗು ಮಾಡ್ಲಿಕ್ಕೆ ಅಸಾಧ್ಯ, ಕಪ್ಪಗೂ ಮಾಡಲಿಕ್ಕೆ ಆಗೋದೆಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ದೇವರ ಚಿತ್ತಾನುಸಾರವಾಗಿ ನಾವು ದೇವರ ಕಾರ್ಯಗಳನ್ನು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಾಗ, ಆ ಪದವಿಯನ್ನು ನಾವು ನೆನೆಸಿಕೊಂಡು ಜೀವಿಸುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಸ್ವಲ್ಪ ಕಾಲ ಬಾಧೆ ಇದೆ, ಅದಕ್ಕೋಸ್ಕರ ನಾವು ಎಲ್ಲವನ್ನು ಜಯಿಸುವುದಕ್ಕಾಗಿ ದೇವರು ನಮ್ಮನ್ನು ಬಲಪಡಿಸುವಂತವನಾಗಿ, ಯಾವಾಗ ನಾವು ಬಲ ಹೊಂದುತ್ತೇವೆ ಎಂಬುದಾಗಿ ನೋಡುವಾಗ, ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ಬೆಳಿಬೇಕು. ಅವಾಗ ಮಾತ್ರ ನಮಗೆ ದೇವರ ವಾಕ್ಯಗಳನ್ನು ಓದುವಾಗ ಧೈರ್ಯ ಉಂಟು ಬರುತ್ತದೆ ಪ್ರೇರಿ. ಲೋಕದಲ್ಲಿ ನಮಗೆ ಯಾರು ಧೈರ್ಯ ಕೊಡೋರಿಲ್ಲ, ಯಾರು ನಮ್ಮನ್ನು ಸಾಂತ್ವನ ಪಡಿಸೋರಿಲ್ಲ, ನಮಗೆ ಸಮಾಧಾನ ಮಾಡೋರಿಲ್ಲ, ಸಂತೋಷ ಕೊಡೋರಿಲ್ಲ. ಅಂದ್ರೆ ಈ ಲೋಕದ ಸಂತೋಷ ಸಮಾಧಾನ ಅದು ತಾತ್ಕಾಲಿಕವಾಗಿದೆ. ನಿತ್ಯ ನಿರಂತರ ಇರುವ ಸಂತೋಷ, ಸಮಾಧಾನ, ಬಿಡುಗಡೆ, ಆಶೀರ್ವಾದ, ಚಿಂತೆಗಳಿಗೆ ಪರಿಹಾರ, ಸಮಸ್ಯೆಗಳಿಗೆ ಪರಿಹಾರ ಅದು ದೇವರ ಯೇಸು ಕ್ರಿಸ್ತನಲ್ಲಿ ಮಾತ್ರ ಇದೆ ಎಂಬುದಾಗಿ ನನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ನನಗೆ ಧೈರ್ಯ ಉಂಟು. ಏಕೆಂದ್ರೆ ನಮ್ಮ ಜೀವಿತದಲ್ಲಿ ಅನುಭವದಿಂದ ಸವಿದು ನೋಡುವಂತ ನಮ್ಮ ಸ್ಥಿತಿ. ಅದಕ್ಕೋಸ್ಕರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯ ನಿಮ್ಮನ್ನು ಆಶೀರ್ವಾದ ಮಾಡಲಿ, ಈ ವಾಕ್ಯವನ್ನು ಬಲಪಡಿಸಲಿ. ಆಮೇನ್.